Hello my dear students, welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನ 2ನೇ ಕ್ವೆಶ್ಚನ್. ಈ ಕ್ವೆಶ್ಚನ್ ನಿಮಗೆ ನಿಮ್ಮ ಸೀನಿಯರ್ಸ್ ಗಳಿಗೆ 2010 ಕೆಯುಡಿ 15 ಮಾರ್ಕ್ಸ್ ಕೇಳಿದಂತ ಕ್ವೆಶ್ಚನ್. ಆ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, from the following you are required to calculate the net working capital. ಏನ್ ಕೇಳಿದ್ರೆ net working capital of Wagmi Limited. Wagmi Limited ಇಲ್ಲಿ ಒಂದು ಬಿಸ್ನೆಸ್ ಇದೆ. ಆ ಬಿಸ್ನೆಸ್ ಸಂಬಂಧಪಟ್ಟಂತ ವರ್ಕಿಂಗ್ ಕ್ಯಾಪಿಟಲ್ ನ ಕಂಡುಹಿಡಿಯಕ್ಕೆ ಇದಾನ್ರಿ ಇಲ್ಲಿ. ಓಕೆ, ಅಲೌ 10% ಫಾರ್ ಕಾಂಟಿಂಜೆನ್ಸೀಸ್. ಕಾಂಟಿಂಜೆನ್ಸಿ ಅಂದ್ರೆ ಎಮರ್ಜೆನ್ಸಿ ಏನಾದ್ರೂ ಒಂದು 10% ಎಕ್ಸ್ಟ್ರಾ ದುಡ್ಡು ಕೈಯಲ್ಲಿದ್ರೆ ಬಿಸ್ನೆಸ್ ಅನ್ನ ರನ್ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ. ಓಕೆ, ಅಸ್ಯೂಮ್ ದ್ಯಾಟ್ ಇಲ್ಲಿ ನಾವು ಊಹೆ ಮಾಡ್ಕೋಬೇಕಂದ್ರೆ ಪ್ರೊಡಕ್ಷನ್ ಈಸ್ ಕ್ಯಾರಿಡ್ ಆನ್ ಈವನ್ಲಿ ಥ್ರೂಔಟ್ ದ ಇಯರ್. ಅಲ್ಲಿ ಯಾವುದೇ ಅಡೆತಡೆಗಳಿಲ್ಲದೆ ಇಲ್ಲಿ ಸರಳವಾಗಿ ಪ್ರೊಡಕ್ಷನ್ ನಡೀತಾ ಇರುತ್ತದೆ. ಅಂದ್ರೆ ಇಡೀ ವರ್ಷ 52 ವಾರ ಸಹಿತನು ಇಲ್ಲಿ ಪ್ರೊಡಕ್ಷನ್ ಸರಿಯಾಗಿ ನಡೀತಾ ಇರುತ್ತೆ. ಆಲ್ ಸೇಲ್ಸ್ ಆರ್ ಆನ್ ಕ್ರೆಡಿಟ್ ಬೇಸಿಸ್ ಓನ್ಲಿ. ಇಲ್ಲಿ ಎಲ್ಲಾ ಸೇಲ್ಸ್ ಉದ್ರಿ ಆಧಾರದ ಮೇಲೆ ನಡೆಯುತ್ತೆ. ನೋ ಕ್ಯಾಶ್ ಅಂಡ್ ಕ್ಯಾರಿ. ಓಕೆ, ಇಲ್ಲಿ ಪರ್ಟಿಕ್ಯುಲರ್ಸ್ ನೋಡ್ರಿ, ಇಲ್ಲಿ ವಿವರಣೆ ಏನ್ ಕೊಟ್ಟಾರ ನೋಡ್ರಿ. ರಾ ಮೆಟೀರಿಯಲ್ಸ್ 80 ರೂಪಾಯಿ ಪರ್ ಯೂನಿಟ್ ಅದ. ಆಮೇಲೆ ಡೈರೆಕ್ಟ್ ಲೇಬರ್ 30 ರೂಪಾಯಿ ಪರ್ ಯೂನಿಟ್ ಅದ. ಅದೇ ರೀತಿ ಓವರ್ ಹೆಡ್ಸ್ ಮೀನ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಥವಾ ಅದರ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಅದು 60 ರೂಪಾಯಿ ಒಂದು ಯೂನಿಟ್ ಅದ. ಸೊ ಒಂದು ಯೂನಿಟ್ ನಾವು ಪ್ರೊಡಕ್ಷನ್ ಮಾಡಕ್ ಇಲ್ಲಿ 170 ರೂಪಾಯಿ ಖರ್ಚಾಗ್ತೈತ್ರಿ. ಸೊ ಇಲ್ಲಿ ಒಂದು ಯೂನಿಟ್ ಅನ್ನು ಪ್ರೊಡಕ್ಷನ್ ಮಾಡಕ 170 ರೂಪಾಯಿ ಖರ್ಚಾದ್ರೆ, ಸೊ ಒಂದು ಯೂನಿಟ್ಗೆ ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ನೋಡ್ರಿ, ಒಂದು ಯೂನಿಟ್ಗೆ ಸೆಲ್ಲಿಂಗ್ ಪ್ರೈಸ್ 200 ರೂಪಾಯಿ ಅದ ರೀ. ಸೊ 200 ರೂಪಾಯಿ ಅದ ಅಂದ್ರೆ 200 ರೂಪಾಯಿ ಒಂದು ಮಾರ್ತೀವಿ, 170 ರೂಪಾಯಿ ಒಂದು ಖರ್ಚಾಗ್ತೈತಿ. ಅಂದ್ರೆ ಡಿಫರೆನ್ಸ್ ಏನಾಕೈತ್ರಿ, 200 ಮತ್ತು 170 ಡಿಫರೆನ್ಸ್ 30 ರೂಪಾಯಿ ಐತ್ರಿ. ಆ 30 ರೂಪಾಯಿ ಒಂದು ಯೂನಿಟ್ ಪ್ರಾಫಿಟ್ ಇದೆ. ಸೊ ಔಟ್ಪುಟ್ ಪರ್ ಆನಮ್ 1,04,000 ಯೂನಿಟ್ ಅದ ರೀ. 1,04,000 ಯೂನಿಟ್ ಒಂದು ವರ್ಷಕ್ಕೆ ಪ್ರೊಡಕ್ಷನ್ ಮಾಡ್ಯಾರ. ಅಂದ್ರೆ ವರ್ಷದ 52 ವಾರದೊಳಗ 1,04,000 ಯೂನಿಟ್ ಪ್ರೊಡಕ್ಷನ್ ಆಗೈತ್ರಿ. ಸೊ ರಾ ಮೆಟೀರಿಯಲ್ಸ್ ಆರ್ ಇನ್ ಸ್ಟಾಕ್ ಅವರೇಜ್ 4 ವೀಕ್ಸ್. ಅಂದ್ರೆ ಆನ್ ಆನ್ ಅವರೇಜ್ ಸರಾಸರಿ ಇಲ್ಲಿ 4 ವಾರಗಳ ಅವಧಿ ಅದ ಇಲ್ಲಿ ಕನ್ವರ್ಷನ್ ಪೀರಿಯಡ್ ರಾ ಮೆಟೀರಿಯಲ್ ರೀ. ಅದೇ ರೀತಿ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ್ರಿ, ಸ್ಪೆಷಲ್ ಸ್ಟೇಟ್ಮೆಂಟ್. ಏನಪ್ಪಾ ಅಂತಂದ್ರೆ, ಅಸ್ಯೂಮ್ 50% ಕಂಪ್ಲೀಷನ್ ಸ್ಟೇಜ್. 50% ಕಂಪ್ಲೀಷನ್ ಸ್ಟೇಜ್ ಅಂದ್ರೆ ಕೆಲಸ 50% ಮುಕ್ತಾಯ ಆಗೈತ್ರಿ. 50% ಕೆಲಸ ಮುಕ್ತಾಯ ಆಗ್ಯದ ವಿತ್ ಫುಲ್ ಮೆಟೀರಿಯಲ್ ಕನ್ಸಂಪ್ಷನ್. ಅಂದ್ರೆ ಮೆಟೀರಿಯಲ್ಸ್ ಅನ್ನ ಪೂರ್ತಿ ನಾವು ಮಷಿನ್ದಾಗ ಹಾಕ್ಬಿಟ್ಟೇವ್ರಿ. ಮಷಿನ್ ಒಳಗ ಪೂರ್ತಿ ಮೆಟೀರಿಯಲ್ಸ್ ನಾವು ಪುಟ್ ಮಾಡಿದೀವಿ. ಬಟ್ ವರ್ಕ್ ಎಷ್ಟು ಕಂಪ್ಲೀಟ್ ಆಗಿದೆ ಅಂದ್ರೆ 50% ಮಾತ್ರ ವರ್ಕ್ ಕಂಪ್ಲೀಟ್ ಆಗಿದೆ. ಯಾವಾಗ ಇದು ಅಕೌಂಟ್ ಕ್ಲೋಸ್ ಮಾಡೋ ಸಂದರ್ಭದಲ್ಲಿ 50% ವರ್ಕ್ ಕಂಪ್ಲೀಟ್ ಆಗಿದೆ, 100% ಮೆಟೀರಿಯಲ್ ನಾವು ಮಷಿನ್ ಹಾಕ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ನಾವು ಫ್ಲೋರ್ ಮಿಲ್ ಅನ್ಕೋಬಹುದು, ಗಿರಣಿ. ಸೊ ಗಿರಣಿಯಲ್ಲಿ 10 kg ನಾವೇನು ಜೋಳ ಏನಾದ್ರು ಹಾಕಿದ್ರೆ 5 kg ಆಲ್ರೆಡಿ ಹಿಟ್ಟಾಗಿ ಕನ್ವರ್ಟ್ ಆಗಿರುತ್ತೆ, ಇನ್ನು 5 kg ಬಾಕಿ ಇರುತ್ತೆ ಅಂತ ತಿಳ್ಕೊರಿ. ಅಂದ್ರೆ 5 kg ಆಲ್ರೆಡಿ ವರ್ಕ್ ಫಿನಿಶ್ಡ್, ರಿಮೈನಿಂಗ್ ಇನ್ನು 5 kg ಏನಿರುತ್ತಲ್ಲ ವರ್ಕ್ ಇನ್ನು ಆಗ್ಬೇಕಾಗಿದೆ ಅಂತ ಅರ್ಥ. ಸೊ ಇಲ್ಲಿ 100% ಮೆಟೀರಿಯಲ್ ಆಲ್ರೆಡಿ ಮಷಿನ್ ಹಾಕಿದೇವ್ರಿ, 50% ಮಾತ್ರ ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾನ್ರಿ ಇಲ್ಲಿ. ಇದಕ್ಕೊಂದು ವರ್ಕಿಂಗ್ ನೋಟ್ ಬರ್ತದ, ನಾ ವರ್ಕಿಂಗ್ ನೋಟ್ ಅದನ್ನ ಮಾಡಿಸ್ತೇನ್ರಿ. ಸೊ ಅವರೇಜ್ 2 ವೀಕ್ಸ್ ಇಲ್ಲಿ ಅವಧಿ ಅದ ಕನ್ವರ್ಷನ್ ಪೀರಿಯಡ್. ಸೊ ಅದೇ ರೀತಿ ಫಿನಿಶ್ಡ್ ಗೂಡ್ಸ್ ಇನ್ ಸ್ಟಾಕ್ ಅವರೇಜ್ 4 ವೀಕ್ಸ್. ಇದು ಕೂಡ ಫಿನಿಶ್ಡ್ ಗೂಡ್ಸ್ ಗೆ ಕನ್ವರ್ಷನ್ ಪೀರಿಯಡ್ 4 ವಾರ ಟೈಮ್ ಕೊಟ್ಟಿದ್ದಾನ್ರಿ. ಓಕೆ, ಅದೇ ರೀತಿ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್. ಅಂದ್ರೆ ನಮ್ಮ ಸಪ್ಲೈಯರ್ಸ್ ಅಂದ್ರೆ ನಮಗೆ ಉದ್ರಿ ಆಧಾರದ ಮೇಲೆ ಗೂಡ್ಸ್ ಅನ್ನ ಕಳಿಸ್ಕೊಡುವಂತ ನಮ್ಮ ಸಪ್ಲೈಯರ್ಸ್ ಎಷ್ಟು ಟೈಮ್ ಕೊಟ್ಟಿದ್ದಾನ್ರಿ, ಅವರೇಜ್ 4 ವೀಕ್ಸ್. ಅಂದ್ರೆ ಸರಾಸರಿ 4 ವಾರ ಟೈಮ್ ಕೊಟ್ಟಿದ್ದಾನ್ರಿ ಇಲ್ಲಿ. ಅಂದ್ರೆ 1 ತಿಂಗಳು ಅಂತ ಅರ್ಥ, ಹೆಚ್ಚು ಕಡಿಮೆ. ಸೊ ಕ್ರೆಡಿಟ್ ಅಲೌಡ್ ಟು ಡೆಟರ್ಸ್ ಅಂದ್ರೆ ನಾವು ನಮ್ಮ ಕಸ್ಟಮರ್ಸ್ ಗಳಿಗೆ ಎಷ್ಟು ಟೈಮ್ ಕೊಟ್ಟಿದ್ದೀವಿ, ಅವರೇಜ್ 8 ವೀಕ್ಸ್. ಅಂದ್ರೆ ನಾವು ನಮ್ಮ ಕಸ್ಟಮರ್ಸ್ ಅಥವಾ ನಮ್ ಕಡೆ ಉದ್ಯೋಗ ಆಧಾರದ ಮೇಲೆ ಒಯ್ದಂತ ಗ್ರಾಹಕರಿಗೆ ನಾವು 8 ವಾರ ಟೈಮ್ ಕೊಟ್ರೆ, ನಮ್
ನಮ್ಗೆ ಸಪ್ಲೈ ಮಾಡಿದವರು 4 ವಾರ ಅಷ್ಟೇ ಟೈಮ್ ಕೊಟ್ಟಿದ್ದಾನ್ರಿ. ಓಕೆ ಇರ್ಲಿ. ಸೊ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್. ಸೊ ವೇಜಸ್ ಇಲ್ಲಿ ಕೊಡೋದು ಸ್ವಲ್ಪ ತಡ ಆಗೈತ್ರಿ. ಎಷ್ಟು ಅದರಿ ಅಮೌಂಟ್ ತಡ ಆಗಿದ್ದು? ಆವರೇಜ್ 1.5 ವೀಕ್ಸ್, 1.5 ವಾರ ಅಂದ್ರೆ 1.5 ವೀಕ್ ಅಂದ್ರೆ 7 ದಿನ ಪ್ಲಸ್ ಹಾಕೋದ್ 3 ದಿನ, ಒಂದು 10-11 ದಿನ ಲೇಟ್ ಆಗೈತ್ರಿ. ಸೊ ವೀಕ್ಸ್. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ 25,000. ಸೊ 25,000 ರೂಪಾಯಿ ಕ್ಯಾಶ್ ಅಟ್ ಬ್ಯಾಂಕ್ ಇಲ್ಲಿ ನಮ್ಮ ಹತ್ರ ಇದೆ. ಸೊ ಈ ಇನ್ಫಾರ್ಮೇಶನ್ ಅನ್ನ ಬಳಸ್ಕೊಂಡು ನಾವು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅನ್ನ ಹಾಕೋಬೇಕ್ರಿ. ಸೊ ಫಸ್ಟ್ ಸೊಲ್ಯೂಷನ್, ವರ್ಕಿಂಗ್ ನೋಟ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಪರ್ ಯೂನಿಟ್. ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಪರ್ ಯೂನಿಟ್ ನೋಡ್ರಿ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಪರ್ ಯೂನಿಟ್ ಏನಪ್ಪ ಅಂದ್ರೆ assume 50% combination with full material consumption. So raw material 100% plus direct labor 50% plus overhead 50% ಮಾಡಿದ್ರೆ ರಾ ಮೆಟೀರಿಯಲ್ 100% ಅದ. ಸೊ 80 into 100% ಮಾಡ್ರಿ, ಯಾಕಂದ್ರೆ 80 rupees per unit ಅದ. 80 rupees into 100% ಅದ ಪ್ಲಸ್ ಸೊ 30 rupees into 50% ಪ್ಲಸ್ 60 rupees into 50% ಮಾಡ್ರಿ. ಸೊ 80 rupees into 100% ಮಾಡಿದ್ರೆ 80 rupees ಆಗತ್ರಿ. ಸೊ 30 rupees into 50% ಮಾಡಿದ್ರೆ 15 ರೂಪಾಯಿ ಆಗುತ್ತೆ. 60 rupees into 50% ಮಾಡಿದ್ರೆ 30 ರೂಪಾಯಿ ಆಗತ್ರಿ. ಸೊ 80 into 15 95 plus 30 125 per unit. So rupees 125 per unit work in progress. ಸೊ ಇಷ್ಟು ಮಾಡಿದ್ರೆ ನಮ್ದು ವರ್ಕ್ ಇನ್ ಪ್ರೋಗ್ರೆಸ್ ಯಾವ ತರ ತಗೋಬೇಕು, ಪರ್ ಯೂನಿಟ್ ಗೆ 125 ತಗೋಬೇಕ್ರಿ. ಸೊ ರಾ ಮೆಟೀರಿಯಲ್ 80 rupees ತಗೋತೀವಿ, ಡೈರೆಕ್ಟ್ ಲೇಬರ್ 30 rupees ತಗೋತೀವಿ, ಓವರ್ ಹೆಡ್ 60 rupees ತಗೋತೀವಿ, ಟೋಟಲ್ ಕಾಸ್ಟ್ 170 ತಗೋತೀವಿ. ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅನ್ನ 125 rupees ಪರ್ ಯೂನಿಟ್ ತಗೋಬೇಕ್ರಿ ಯಾವಾಗ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಮಾಡ್ತಾ ಇರ್ತೀವಿ. ಓಕೆ. ಸೊ ಈಗ ನಾವು ಚಾರ್ಟ್ ನ ಪ್ರಿಪೇರ್ ಮಾಡ್ಬೇಕ್ರಿ. ಸ್ಟೇಟ್ಮೆಂಟ್ ಆಫ್ ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ ವಾಗ್ಮಿ ಲಿಮಿಟೆಡ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಸ್ಟೇಟ್ಮೆಂಟ್ ಆಫ್ ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಆಫ್ ವಾಗ್ಮಿ ಕಂಪನಿ ಲಿಮಿಟೆಡ್ ಅಂತ ಹೆಡ್ಡಿಂಗ್ ಹಾಕೊಂಡು, ಸೊ ಪರ್ಟಿಕ್ಯುಲರ್ಸ್ ರೂಪೀಸ್ ಅಂತ ಹಾಕೊಂಡು ಫಸ್ಟಿಗೆ ವರ್ಕಿಂಗ್ ಕ್ಯಾಪಿಟಲ್ ಕಂಡುಹಿಡಬೇಕಂದ್ರೆ ಮೊದಲು ಕರೆಂಟ್ ಅಸೆಟ್ಸ್ ನ ಬರ್ಕೋಬೇಕ್ರಿ. ಫಸ್ಟ್ ಒನ್ ಕರೆಂಟ್ ಅಸೆಟ್ಸ್ ಮೇಕ್ ಅಂಡರ್ಲೈನ್. ಕರೆಂಟ್ ಅಸೆಟ್ಸ್ ನ ಬರ್ಕೊಂಡು, ಸೊ ಈಗ ಫಸ್ಟ್ ಒಂದೇದು ಓಪನಿಂಗ್ ಇನ್ವೆಂಟರೀಸ್. ಅದ್ರೊಳಗೆ ಎ ರಾ ಮೆಟೀರಿಯಲ್ಸ್. ಸೊ ರಾ ಮೆಟೀರಿಯಲ್ಸ್ ಅನ್ನ ನಾವಿಲ್ಲಿ ಏನ್ ತಗೋಬೇಕಂದ್ರೆ ರಾ ಮೆಟೀರಿಯಲ್ಸ್ ತಗೋರಿ 80 rupees. ಫಸ್ಟಿಗೆ ಎಷ್ಟು ನಂಬರ್ ಆಫ್ ಯೂನಿಟ್ಸ್ ಪ್ರೊಡಕ್ಷನ್ ಮಾಡಿ ನೋಡ್ರಿ. ಸೊ 1,04,000 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡಿವ್ರಿ. 1,04,000 ಯೂನಿಟ್ಸ್ ಇಂಟು, ಸೊ ರಾ ಮೆಟೀರಿಯಲ್ಸ್ ಪರ್ ಯೂನಿಟ್ ಎಷ್ಟು ಅದ ರೀ? 80 ರೂಪಾಯಿ ಅದ. ಸೊ 80 ರೂಪಾಯಿ ಪರ್ ಯೂನಿಟ್ ತಗೋರಿ, ₹80 per unit ಇಂಟು ಕನ್ವರ್ಷನ್ ಪೀರಿಯಡ್ ಏನದ ರೀ ರಾ ಮೆಟೀರಿಯಲ್ಸ್. ಸೊ ಥರ್ಡ್ ಒನ್ ಅದ ನೋಡ್ರಿ, ರಾ ಮೆಟೀರಿಯಲ್ಸ್ ಇನ್ ಸ್ಟಾಕ್ ಆವರೇಜ್ 4 weeks. ಆವರೇಜ್ 4 weeks ಮೀನ್ಸ್ 4W ಡಿವೈಡೆಡ್ ಬೈ ಒಂದ್ ವರ್ಷಕ್ಕೆ 52 weeks ಇರುತ್ತ್ರಿ. 52 weeks. ಸೊ ಇಲ್ಲಿ ಬರ್ದಿದ್ದಾರೆ ನೋಡ್ರಿ, ಕ್ಯಾರಿಡ್ ಆನ್ ಈವನ್ಲಿ ಥ್ರೂ ಔಟ್ ದ ಇಯರ್ 52 weeks. ಸೊ ಒಂದ್ ವರ್ಷಕ್ಕೆ 52 weeks ಇರುತ್ತ್ರಿ. ಸೊ ನಿಮಗೆ ಅದು ಗೊತ್ತಾಗಬೇಕಂದ್ರೆ 365 days ಡಿವೈಡೆಡ್ ಬೈ 7 days ಮಾಡಿದ್ರೆ 52 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅದ 52 ನ ಇಲ್ಲಿ ಕೊಟ್ಟಿದ್ದಾನ್ರಿ ಇಲ್ಲಿ. ಸೊ 52 ಮಾಡಿದ್ರೆ 1,04,000 ಯೂನಿಟ್ಸ್ ಇಂಟು 80 rupees ಇಂಟು 4 ಡಿವೈಡೆಡ್ ಬೈ 52 weeks ಮಾಡ್ರಿ ಎಷ್ಟು ಬರುತ್ತೆ?
So 1,04,000 units into 80 rupees into 4 divided by 52 ಮಾಡಿದ್ರೆ 6,40,000 ಬರುತ್ತೆ. 6,40,000 ಬಂತು. ಸೊ ಅದೇ ರೀತಿ ಸೆಕೆಂಡ್ ಒನ್ ಬಿ, ವರ್ಕ್ ಇನ್ ಪ್ರೋಗ್ರೆಸ್. ವರ್ಕ್ ಇನ್ ಪ್ರೋಗ್ರೆಸ್ ಸೇಮ್ 1,04,000 ಯೂನಿಟ್ಸ್ ಒಂದು ವರ್ಷಕ್ಕೆ. ಸೊ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಏನದ ರೀ 125 rupees ಬಂದಿತ್ತಲ್ಲ. ಸೊ 125 rupees. ಸೊ ಈ 125 rupees ಅಂತ ತಗೋರಿ, ಯಾಕಂದ್ರೆ ಅವ್ರು ಸ್ಪೆಷಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾವಿಲ್ಲಿ ಬರ್ಕೊಂಡೇನ್ರಿ 125 ಇಂಟು ಎಷ್ಟು ವೀಕ್ ಟೈಮ್ ಅದ ರೀ ಇದಾಗ ವರ್ಕ್ ಇನ್ ಪ್ರೋಗ್ರೆಸ್ಗೆ. ವರ್ಕ್ ಇನ್ ಪ್ರೋಗ್ರೆಸ್ ಅಸ್ಯೂಮ್ 50% ಕಂಪ್ಲೀಷನ್ ಸ್ಟೇಜ್ ವಿತ್ ಫುಲ್ ಮೆಟೀರಿಯಲ್ ಕನ್ಸಂಪ್ಷನ್, ಆವರೇಜ್ 2 weeks. 2 weeks divided by 52 weeks. ಸೊ ಮಾಡಿದ್ರೆ ಸೊ 1,04,000 units into 125 into 2 weeks divided by 52 weeks ಅಂದ್ರೆ 5 lakh rupees ಬಂತು. 5 lakhs. ನೆಕ್ಸ್ಟ್ ಸಿ, ಫಿನಿಶ್ಡ್ ಗೂಡ್ಸ್. ಫಿನಿಶ್ಡ್ ಗೂಡ್ಸ್ ಸೊ 1,04,000 units ಇಂಟು ಇಲ್ಲಿ ಫಿನಿಶ್ಡ್ ಗುಡ್ಸ್ ಏನದ ರೀ ಆವರೇಜ್ 4 weeks ಅದ. ಸೊ ಫಿನಿಶ್ಡ್ ಗುಡ್ಸ್ ಯಾವಾಗ್ಲೂ ನಾವು ಟೋಟಲ್ ಕಾಸ್ಟ್ ತಗೋಬೇಕ್ರಿ. ಟೋಟಲ್ ಕಾಸ್ಟ್ 170 ಇಂಟು, ಸೊ ಫಿನಿಶ್ಡ್ ಗುಡ್ಸ್ ಗೆ 4 weeks ಟೈಮ್ ಅದ. 4 weeks divided by 52 weeks. ಸೊ 1,04,000 ಇಂಟು 170 ಇಂಟು 4 ಇಂಟು divided by 52 weeks. ಸೊ 13,60,000 ರೂಪಾಯಿ. 13,60,000 ರೂಪಾಯಿ. ಸೊ ಇದನ್ನು ಟೋಟಲ್ ಮಾಡ್ಕೊಳ್ಳಿ. 6,40,000 ಪ್ಲಸ್ 5 lakh ಪ್ಲಸ್ 13,60,000. ಸೊ 25 lakhs ಬಂತು. ಸೊ 25 lakhs. ಸೊ 25 lakhs. 25 lakhs. ಹೀಗೆ ಸೆಕೆಂಡ್ ಒನ್ ಸನ್ರಿ debtors. Take in bracket customers ಅಂತ. ಸೊ ಇಲ್ಲಿ ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್. ಸಪ್ಲೈಯರ್ಸ್ ಬೇಕಾಗಿಲ್ರಿ ನಮ್ಗೆ. ಕ್ರೆಡಿಟ್ ಅಲೌಡ್ ಟು ಡೆಟರ್ಸ್. ಸೊ ಡೆಟರ್ಸ್ ಎಷ್ಟು ಅವಧಿ ಕೊಟ್ಟಿದ್ದಾನೆ ಇಲ್ಲಿ 8 weeks ಟೈಮ್ ಕೊಟ್ಟಿದ್ದಾರೆ ಇಲ್ಲಿ. ಸೊ 8 weeks ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಟೇಕ್ ಇನ್ ಬ್ರಾಕೆಟ್ 1,04,000 units ಇಂಟು 170 rupees ಇಂಟು ಕ್ರೆಡಿಟ್ ಅಲೌಡ್ ಬೈ ಡೆಟರ್ಸ್ 8 weeks ಅದ. 8 weeks divided by 52 weeks. ಸೊ ಇದನ್ನ 1,04,000 units ಇಂಟು 170 rupees ಇಂಟು 8 weeks divided by 52 weeks ಮಾಡಿದ್ರೆ 27,20,000. 27,20,000. ಸೊ ಮೂರನೇದು ಏನದ್ರಿ ಇಲ್ಲಿ ಡೆಟರ್ಸ್ ಮುಗೀತು, ರಾ ಮೆಟೀರಿಯಲ್ಸ್ ಮುಗೀತು, ವರ್ಕ್ ಇನ್ ಪ್ರೋಗ್ರೆಸ್ ಮುಗೀತು, ಫಿನಿಶ್ಡ್ ಗೂಡ್ಸ್ ಮುಗೀತು. ನೆಕ್ಸ್ಟ್ ಕ್ರೆಡಿಟ್ ಅಲೌಡ್ ಟು ಡೆಟರ್ಸ್ ಮುಗೀತು. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ಅಟ್ ಬ್ಯಾಂಕ್ rupees 25,000. ಸೊ ಕ್ಯಾಶ್ ಅಟ್ ಬ್ಯಾಂಕ್ 25,000 ಅದ್ರಿ. ನೆಕ್ಸ್ಟ್ ಈಗ ಎಲ್ಲಾ ಅಸೆಟ್ಸ್ ನಮ್ ಕಡೆ ಇಲ್ಲಿ ಬಂದಂತ ಲಿಸ್ಟ್ ಒಳಗ ಎಲ್ಲಾ ಅಸೆಟ್ಸ್ ಬಂದಾವ ಚೆಕ್ ಮಾಡ್ಕೋಬೇಕ್ರಿ. ಒಂದೇದ ಓಪನಿಂಗ್ ಇನ್ವೆಂಟ್ರಿ, ಇದು ಅಸೆಟ್. ಅದ್ರೊಳಗೆ ರಾ ಮೆಟೀರಿಯಲ್ಸ್ ಅಸೆಟ್, ವರ್ಕ್ ಇನ್ ಪ್ರೋಗ್ರೆಸ್ ಅಸೆಟ್, ಫಿನಿಶ್ಡ್ ಗೂಡ್ಸ್ ಅಸೆಟ್, ಸನ್ರಿ ಡೆಟರ್ಸ್ ಅಸೆಟ್, ಕ್ಯಾಶ್ ಅಟ್ ಬ್ಯಾಂಕ್ ಅಸೆಟ್. ಇಲ್ಲಿ ಏನಾದ್ರು ಪ್ರೀಪೇಡ್ ಎಕ್ಸ್ಪೆನ್ಸ್ ಏನಾದ್ರು ಬಂದೈತೆ ನೋಡ್ರಿ, ಪ್ರೀಪೇಡ್ ಎಕ್ಸ್ಪೆನ್ಸಸ್. ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಯಾವುದೇ ರೀತಿಯ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇಲ್ರಿ. ಇಲ್ಲಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಬರೋದು ಡ್ಯಾಶ್ ಬಿಡ್ರಿ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಡ್ಯಾಶ್. ಸೊ ದೇರ್ ಫೋರ್ ಟೋಟಲ್ ಮಾಡಿದ್ರೆ 25 lakh, 27,20,000. So 25,000. So 52 lakh, 45,000. 52 lakh 45,000. Therefore total current
ಅಸೆಟ್. ಇದ್ರೊಳಗೆ ಲೆಸ್ ಏನ್ ಮಾಡ್ತೀವಿ, ಲೆಸ್ ಏನ್ ಮಾಡ್ಬೇಕ್ರಿ, ಲೆಸ್ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್. ಸೊ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ 1 by 1 ತಗೋಬೇಕ್ರಿ. ಒಂದೇದು ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್. ಸಪ್ಲೈಯರ್ಸ್ ಮೀನ್ಸ್ sundry creditors 1,04,000 units ಇಂಟು ನಾವು ಯಾವಾಗಲೂ ಸಪ್ಲೈಯರ್ಸ್ ಕಡೆ ರಾ ಮೆಟೀರಿಯಲ್ನ ಖರೀದಿ ಮಾಡ್ತೀವ್ರಿ. ರಾ ಮೆಟೀರಿಯಲ್ಸ್ನ ನೆನಪಿರ್ಲಿ, ನಾವು ಸಪ್ಲೈಯರ್ಸ್ ಕಡೆ ಯಾವಾಗಲೂ ರಾ ಮೆಟೀರಿಯಲ್ನ ಖರೀದಿ ಮಾಡ್ತೀವಿ. ಈ 80 ರೂಪಾಯಿನ ತಗೋಬೇಕ್ರಿ. ಸೊ 80 rupees ಇಂಟು, ಸೊ ಸಪ್ಲೈಯರ್ಸ್ ಎಷ್ಟು ನಮ್ಗೆ ಅವಧಿ ಕೊಟ್ಟಿದ್ದಾನ್ರಿ, 4 weeks ಮಾತ್ರ. ಸೊ 4 ವಾರ ಕೊಟ್ಟಿದ್ದಾನೆ. ಸೊ 4 ವಾರ ಡಿವೈಡೆಡ್ ಬೈ 52 weeks. ಸೊ 1,04,000 ಯೂನಿಟ್ ಇಂಟು 80 ರೂಪಾಯಿ 1 ಯೂನಿಟ್ ಇಂಟು 4 weeks ಡಿವೈಡ್ ಬೈ 52 weeks ಮಾಡಿದ್ರೆ ಸೊ 6,40,000 ರೂಪಾಯಿ ಬಂತ್ರಿ. 6,40,000 ಎರಡನೇದು. ಸೊ ಇಲ್ಲಿ ರಾ ಮೆಟೀರಿಯಲ್ಸ್ ಮುಗಿತು, ವರ್ಕ್ ಇನ್ ಪ್ರೋಗ್ರೆಸ್ ಮುಗಿತು, ಫಿನಿಶ್ಡ್ ಗುಡ್ಸ್ ಮುಗಿತು, ಕ್ರೆಡಿಟ್ ಅಲೌಡ್ ಬೈ ಸಪ್ಲೈಯರ್ಸ್ ಮುಗಿತು. ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್. ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಎವರೇಜ್ 1.5 week ಅದ. ಸೊ ವೇಜಸ್, ಔಟ್ಸ್ಟ್ಯಾಂಡಿಂಗ್ ವೇಜಸ್ ಬರೀಬಹುದು ಅಥವಾ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್ ಬರೀಬಹುದು. ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್. ಸೊ 1,04,000 units ಇಂಟು ಇಲ್ಲಿ ವೇಜಸ್ ಮೀನ್ಸ್ ಡೈರೆಕ್ಟ್ ಲೇಬರ್ ಎಷ್ಟು ಅದ ರೀ, 52 ವೇಜಸ್. ಡೈರೆಕ್ಟ್ ಲೇಬರ್ ಎಷ್ಟು 30 rupees ಅದ. ಸೊ 30 rupees ನ ಇಲ್ಲಿ ಬಂದು ಮೆನ್ಷನ್ ಮಾಡ್ರಿ. ವೇಜಸ್ ಮೀನ್ಸ್ ಡೈರೆಕ್ಟ್ ಲೇಬರ್ ಅಂದಂಗ 30 rupees ಇಂಟು ಕನ್ವರ್ಷನ್ ಪೀರಿಯಡ್ ಏನದ ಇಲ್ಲಿ, ಕನ್ವರ್ಷನ್ ಪೀರಿಯಡ್ 1.5 week, 1.5 weeks divided by 52 weeks. So 1,04,000 units into 30 rupees into 1.5 divided by 52 weeks. So 90,000 month. 90,000. So lag in payment of wages ಮುಗಿತ್ರಿ. ಸೊ ಎಲ್ಲ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ತಗೊಂಡಿವಿ, ಔಟ್ಪುಟ್ ಪರ್ annum ತಗೊಂಡಿವಿ. ಎಲ್ಲ ಅಡ್ಜಸ್ಟ್ಮೆಂಟು ಕ್ಲಿಯರ್ ಆದಂಗ ಅದು ರೀ. ಇಲ್ಲಿ ಯಾವುದೇ ರೀತಿಯಾದಂಥ ಇತರೆ ಲಯಬಿಲಿಟೀಸ್ ಇಲ್ಲ. ಸೊ ಇಲ್ಲಿ ಟೋಟಲ್ ಮಾಡ್ರಿ. ಸೊ 6,40,000 plus 90,000. 6,40,000 plus 90,000, 7,30,000. 7,30,000. This is a total current liability. Liabilities ಇದ್ರ ಕಳೆದು ಬಿಡ್ಬೇಕ್ರಿ. ಸೊ 52,45,000 ಒಳಗಡೆ 52,45,000 ಒಳಗಡೆ 7,30,000 ಕಳೀರಿ. ಸೊ 45,15,000 ರೂಪಾಯಿ ಬಂತು. 45,15,000. ದೇರ್ ಫೋರ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಒಳಗ ಪ್ಲಸ್ ನಾವೇನ್ ಮಾಡ್ಬೇಕಂದ್ರ ಇಲ್ಲಿ ಮೊದಲೇ ಹೇಳಿದನ್ರಿ, ಅಲೌ 10% ಕಾಂಟಿಂಜೆನ್ಸೀಸ್. ಈ ನೆಟ್ ವರ್ಕಿಂಗ್ ಕ್ಯಾಪಿಟಲ್ಗೆ 10% 10% ಕಾಂಟಿಂಜೆನ್ಸೀಸ್ ನ ಆಡ್ ಮಾಡ್ಬೇಕ್ರಿ. ಎದಕ್ಕಂದ್ರೆ ಎಮರ್ಜೆನ್ಸಿ ಮೆತ್ ಏನಾದ್ರು ದುಡ್ಡು ಬೇಕಾಗ್ತದೆ ಅನ್ನೋ ಕಾರಣಕ್ರಿ. ಸೊ ಆಡ್ 10% ಪ್ರೊವಿಷನ್ ಫಾರ್ contingency. Therefore 45,15,000 into 10% ಮಾಡಿದ್ರೆ to 10%. So sorry, 4,51,500. 4,51,500. ಸೊ 45,15,000 ರೂಪಾಯಿ ಒಳಗಡೆ 10% ಕಾಂಟಿಂಜೆನ್ಸೀಸ್ ಮಾಡಿದ್ರೆ 4,51,500 ರೂಪಾಯಿ ಏನ್ರದ ಕಾಂಟಿಂಜೆನ್ಸೀಸ್ ಐತೆ. ಸೊ ಎರಡು ಕೂಡಿಸ್ಬಿಟ್ರೆ 49,66,500 ರೂಪಾಯಿ. ಸೊ ದೇರ್ ಫೋರ್ ಇಟ್ ಈಸ್ ರಿಕ್ವೈರ್ಡ್
ವರ್ಕಿಂಗ್ ಕ್ಯಾಪಿಟಲ್ 49,66,500 ರೂಪಾಯಿ ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಬಂತ್ರಿ. ಇಷ್ಟು ಮಾಡಿದ್ರೆ ನಿಮಗೆ ಫೈನಲ್ ಎಕ್ಸಾಮ್ ಒಳಗೆ 15 ಮಾರ್ಕ್ಸ್ ಕೊಡ್ತಾನ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.